ಸಿದ್ದರಾಮಯ್ಯ 5 ವರ್ಷ ಸಿಎಂ ಎನ್ನುವಂತ ಹೇಳಿಕೆ ಇದೆಯಲ್ಲ, ಇದು ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಯತೀಂದ್ರ ಅವರ ಹೇಳಿಕೆಗೆ ಈಗ ಅನೇಕ ಸಚಿವರು ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಮುಂದುವರಿತಾರೆ ಅಂತ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ರು. ಈಗ ಇದಕ್ಕೆ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಯತೀಂದ್ರ ಅವರ ವೈಯಕ್ತಿಕ ಹೇಳಿಕೆ ಅಂತ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ. ಅಧಿಕಾರ ಒಪ್ಪಂದ ಆಗಿದೆ ಅಂತ ನಿಮಗೆ ಯಾರು ಹೇಳಿದ್ದು? ಏನು ನಡೆದಿದೆ ಅಂತ ಸಿಎಂ ಮತ್ತು ಡಿಸಿಎಂಗಷ್ಟೇ ಗೊತ್ತು. ಎಲ್ಲ ಗೊತ್ತಿದ್ದು ಹೈಕಮಾಂಡ್ ಅವರು ಸುಮ್ಮನಿದ್ದಾರೆ, ಅವ್ರಿಗೆ ಗೊತ್ತಿವೆಲ್ಲ. ಹೀಗೆ ಆದ್ರೆ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಪರಮೇಶ್ವರ್ ಅವರು ಕೇಳ್ತಿರೋದಿದ್ದು. ನಾಯಕತ್ವ ಬಗ್ಗೆ ಅಂತಿಮ ನಿರ್ಧಾರವನ್ನ ಮಾಡಬೇಕು. ಹೈಕಮಾಂಡ್ನಿಂದ ಸಂದೇಶ ಬಂದ್ರೆ ಮಾತ್ರ ಇದು ಇತ್ಯರ್ಥ ಆಗುತ್ತೆ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಇತ್ತೀಚೆಗಷ್ಟೇ ಸಿದ್ದರಾಮಯ್ಯನವರ ಪುತ್ರ ಎಂಎಲ್ಸಿ ಯತೀಂದ್ರ ಅವರು ಒಂದು ಹೇಳಿಕೆ ಕೊಡ್ತಾರೆ. ಸಿಎಂ ಸಿದ್ದರಾಮಯ್ಯ ನಮ್ಮ ಅಪ್ಪಾಜಿನೇ 5 ವರ್ಷ ಮುಖ್ಯಮಂತ್ರಿ, ಬದಲಾವಣೆಗಳು ಇಲ್ಲ, ಈ ವಿಚಾರ ಸೆಟ್ಲ್ ಆಗಿದೆ, ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಇದು ಮುಗಿದು ಹೋದ ವಿಚಾರ ಅನ್ನೋದಾಗಿ ಹೇಳ್ತಾರೆ. ನಂತರದಲ್ಲಿ ಬೇರೆ ಬೇರೆ ರೀತಿಯಾದಂಥ ವ್ಯಾಖ್ಯಾನಗಳು ಶುರುವಾಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದ ಶಾಸಕರಂತೂ ನಿಗಿ ಕೆಂಡಾಗ್ಬಿಟ್ರು. ಅದಕ್ಕೆ ಮೊನ್ನೆಯಿಂದಲೂ ಕೂಡ ಒಬ್ಬೊಬ್ಬರೇ ಹೇಳಿಕೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಈಗ ಪರಮೇಶ್ವರ್ ಅವರು ಕೂಡ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಹೇಳ್ತಾ ಇದ್ರು. ಯತೀಂದ್ರ ಅವರು ಕೊಟ್ಟಿರೋದು ಅವರ ವೈಯಕ್ತಿಕ ಹೇಳಿಕೆ, ಅದು ಪಕ್ಷದ ನಿಲುವು ಅಲ್ಲ. ಈ ಅಧಿಕಾರ ಒಪ್ಪಂದ ಆಗಿದೆ ಅಂದ್ರೆ 2.5 ವರ್ಷ ಅಂತ ಆರಂಭಕ್ಕಾಯ್ತು. ಈ 2.5 ವರ್ಷ ಆಗಿ ಹೋಗ್ಬಿಟ್ಟಿದೆ. ದಾಖಲೆಯ ಸಿದ್ದರಾಮಯ್ಯ ಆಗ್ಬಿಟ್ಟಿದ್ದಾರೆ. ಈಗ ಈ ನಿಟ್ಟಿನಲ್ಲಿ ಏನೇ ಆಗಿದ್ರು ಕೂಡ ಒಪ್ಪಂದಗಳು ಅದು ಸಿಎಂ ಮತ್ತು ಡಿಸಿಎಂ ಅವರಿಗೆ ಮಾತ್ರ ಗೊತ್ತು. ಹೈಕಮಾಂಡ್ ಅವರು ಸುಮ್ಮನಿದ್ದಾರಲ್ಲ, ಹಾಗಾಗಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕು? ಈಗ ಪರಮೇಶ್ವರ್ ಅವರು ಕೂಡ ಒಂದು ರೀತಿ ಪರೋಕ್ಷವಾಗಿಯೇ ಇದೊಂದು ಸೆಟ್ಲ್ ಆಗಲಿ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಈ ನಾಯಕತ್ವದ ಬಗ್ಗೆ ಅಂತಿಮವಾದಂಥ ನಿರ್ಧಾರವನ್ನು ಮಾಡಬೇಕು. ಹೈಕಮಾಂಡ್ನಿಂದ ಒಂದು ಸಂದೇಶ ಬಂದರೆ ಮಾತ್ರ ಇವೆಲ್ಲವೂ ಕೂಡ ಕನ್ಕ್ಲೂಷನ್ ಕಂಡುಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ಇದು ಗೊಂದಲದ ಗೂಡು ಅನ್ನೋ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು. ಅವರು ವೈಯಕ್ತಿಕವಾಗಿ ಅವ್ರು ಹೇಳಿದ್ದಾರೆ. ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ? ನಾವು ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಪದೇ ಪದೇ ನಾವು ಹೇಳ್ತಾನೆ ಇದ್ದೀವಿ ಹೈಕಮಾಂಡ್. ಈಗ ನೀವು ಕೇಳ್ತೀರಪ್ಪ ಒಪ್ಪಂದ ಆಗಿದೆ, ಯಾರು ಹೇಳಿದ್ದು ಒಪ್ಪಂದ ಆಗಿದೆ ಅಂತ? ಅವ್ರು ಏನಾರ ಹೈಕಮಾಂಡ್ನವ್ರು ಹೇಳಿದಾರ? ಅಲ್ಲ, ಶಿವಕುಮಾರ್ ಅವ್ರ ಪಾಪ ಅವ್ರ ಅಭಿಪ್ರಾಯ, ಅವ್ರಿಗೆ ಗೊತ್ತಿರೋ ವಿಚಾರ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಅವರು ಒಳಗಡೆ ಇದ್ದವರು, ನಾವೆಲ್ಲ ಹೊರಗಡೆ ಇದ್ದು. ನಮಗೆ ಅಲ್ಲೇನು ನಡೆದಿದೆ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳಬೇಕು? ಹೌದಪ್ಪ, ನಮಗೇನು ಆ ವಿಷಯದ ಬಗ್ಗೆ ಮಾಹಿತಿಗಳಿಲ್ಲ ಅಂತಲೇ ಹೇಳ್ತೀವಿ. ನಾವು ಮಾಹಿತಿ ಇದ್ದರೆ ಹೇಳ್ಬೋದು, ನಿಮ್ಮ ಹತ್ರ ಶೇರ್ ಮಾಡ್ಬೋದು. ಆದರೆ ಅಲ್ಲಿ ಏನು ನಡೆದಿದೆ ಅನ್ನೋದು ಅವ್ರಗಳಿಗೆ, ಮುಖ್ಯಮಂತ್ರಿಗಳಿಗೆ, ಶಿವಕುಮಾರ್ ಅವ್ರಿಗೆ ಅಷ್ಟೇ ಗೊತ್ತು, ಮತ್ತು ಹೈಕಮಾಂಡಿಗೆ ಗೊತ್ತು. ಹೈಕಮಾಂಡ್ ಸುಮ್ಮನೆ ಇದ್ದಾರೆ ಅಂತ ಅಂದಾಗ ನಾವೇನು ಅಂದ್ಕೊಳ್ಬೇಕು? ಏನು ಆಗಿಲ್ಲಪ್ಪ ಅಂತ ಅಂದ್ಕೋಬೇಕು. ಆಗಿದ್ದರೆ ಹೇಳ್ಬೋದು ಅವರು, ಅಥವಾ ಕ್ರಮ ತಗೋಬೋದು. ಈಗ ಅವರು ಅದನ್ನೇನೂ ಹೇಳದೆ ಹೈಕಮಾಂಡು ತೀರ್ಮಾನ ಮಾಡದೆ ನಮ್ಗಳನ್ನು ಕೇಳಿದ್ರೆ ನಾವು ಹೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ.